ಎಲ್ಲರಿಗೂ ನಮಸ್ತೆ. ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಆಯಿತು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬರುವಾಗ ಪ್ರೆಗ್ನೆಂಟ್ ಲೇಡೀಸ್ ಕೇಳೋದು ನಾರ್ಮಲ್ ಡೆಲಿವರಿ ಬೇಡ, ಸಿಸೇರಿಯನ್ ಜೊತೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ ಅಂತ. ಇದರಿಂದ ಏನೇನು ಡಿಸಡ್ವಾಂಟೇಜಸ್ ಅಂತ ನೋಡಿದ್ರೆ, ಫಸ್ಟ್ ಸಿಸೇರಿಯನಿಗೂ ಜಾಸ್ತಿ ಕಟ್ ಮಾಡಬೇಕು, 10 ಸೆಂಟಿಮೀಟರ್ ಅಟ್ಲೀಸ್ಟ್ ಕಟ್ ಮಾಡಬೇಕು. ಅದರಿಂದ ಜಾಸ್ತಿ ಪೇಯ್ನು, ನೋವು, ಕಷ್ಟ ಇರುತ್ತೆ. ಫ್ಯಾಮಿಲಿ ಪ್ಲ್ಯಾನಿಂಗು ಚಿಕ್ಕದು ಕಟ್ ಮಾಡಿದ್ರೆ ಸಾಕು. ಸೆಕೆಂಡು, ಸಿಸೇರಿಯನ್ ಜೊತೆ ಮಾಡುವಾಗ ಮಗು ಬೆಳವಣಿಗೆ ಇಮಿಡಿಯೇಟ್ಲಿ ಗೊತ್ತಾಗೋದಿಲ್ಲ. 2-3 ಇಯರ್ಸ್ ಆದಮೇಲೆ ಮಗು ಮಾತಾಡೋದು, ನಡೆಯೋದು, ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಪರ್ಮನೆಂಟ್ ಮೆಥಡ್ ಆಗಿರೋದಕ್ಕಿಂತ ಲೇಟಾಗಿ ಮಾಡಿಸ್ಕೊಂಡ್ರೆ ಬೆಟರ್. ಥರ್ಡ್, ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ ಇರುವಾಗ ಸೆಕೆಂಡ್ ಡೆಲಿವರಿ ತುಂಬ ಈಸಿ ಆಗುತ್ತೆ. ಸಪೋಸ್ ಫಸ್ಟ್ ಪ್ರೆಗ್ನೆನ್ಸಿ 12 ಅವರ್ಸ್ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ 6 ಅವರ್ಸಲ್ಲಿ ಮುಗಿದ್ಬಿಡುತ್ತೆ. ಸೊ ಸಿಸೇರಿಯನ್ ವಿತ್ ಫ್ಯಾಮಿಲಿ ಪ್ಲ್ಯಾನಿಂಗ್ is not recommended for second pregnancy if first pregnancy is a normal delivery. Thank you.